ಪ್ರಿಯ ವೀಕ್ಷಕರೇ ನಮಸ್ಕಾರ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಇಂದು ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಕ್ಯಾಲೆಂಡರ್ ಹಾಗೂ ಸಂಘಟನೆ ಬಾವುಟ ಬಿಡುಗಡೆ ಮಾಡಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಪ್ರಕಾಶ್ ಹಳಿಗೆ, ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ನಗರದ ಮಾದಿಗ ಸಮಾಜದ ಮುಖಂಡರು ಹಾಗೂ ಉದ್ಯಮಿಗಳಾದಂತಹ ನಾಗರಾಜ್ ಕುಣಗುಂತೆ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ನೀಲ್ಕಂಠ್ ಬೆಂಡೆ, ದಯಾನಂದ ವಕೀಲರು ಬೀದರ್, ಸ್ವಾಮಿದಾಸ್ ರಾಜ್ಗಿಲ್, ಕಾರ್ಮಿಕ ಘಟಕದ ಅಧ್ಯಕ್ಷರು ಹುಮ್ನಾಬಾದ್ ಚಂದು ಗಾಂಗ್ರೆ, ರಾಜೇಶ್ವರ್, ಇನ್ನು ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಮಹೇಶ್ ಡಿಗ್ಗೆ ಕಬೂರ್. ಇವತ್ತು ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ರಕ್ಷಣಾ ಹೋರಾಟ ಸಮಿತಿ ಭೀಮ ಮಾರ್ಗದಲ್ಲಿ ಸಾಗುತ್ತಿರುವ ರಣಧೀರ ಪಡೆ ವತಿಯಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಮ್ಮ ಸಂಘಟನೆಯ ಒಂದು ಝಂಡವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ತುಂಬಾ ಖುಷಿಯಾದ ಒಂದು ಇವತ್ತು ದಿವಸ ಅಂತ ಹೇಳ್ಬೋದು. ಗುಲ್ಬರ್ಗದಿಂದ ನಮ್ಮ ಸಮಾಜದ ಮುಖಂಡರು ಹಾಗೂ ಯಾವಾಗಲೂ ಸಮಾಜದ ಬಗ್ಗೆ ಚಿಂತನೆ ಮಾಡೋರು, ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಿ ಎಲ್ಲರೂ ನಮ್ಮವರು ಬೆಳಿಬೇಕು, ಸಂಘಟನೆಯಾಗಿ ರಾಜಕೀಯವಾಗಿ ಮುಂದೆ ಹೋಗ್ಬೇಕಂತ ಹೇಳಿ ಒಂದು ವಿಚಾರವನ್ನು ಇಟ್ಕೊಂಡಂತ ನಾಗರಾಜ್ ಕುಣಗುಂಟೆ ಸಾಹೇಬರು ಅಣ್ಣ ಬಂದಿದ್ದಾರೆ. ಅವ್ರಿಗೆ ಇವತ್ತು ನಾವು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀವಿ. ಅದೇ ರೀತಿಯಾಗಿ ವಕೀಲರು, ಹಿರಿಯರು, ನಮ್ಮ ಸಮಾಜದ ಮುಖಂಡರಾದಂಥ ದಯಾನಂದ ಅಡ್ವೊಕೇಟ್ ಸಾಹೇಬರು ಬಂದರೆ ಅವ್ರಿಗೆ ನಾವು ಆತ್ಮೀಯವಾದ ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಯುವಕರು ಹಾಗೂ ಆತ್ಮೀಯರು, ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನೀಲಕಂಠ್ ಬೆಂಡೆ ಅವರು ಬಂದಾರ, ಅವ್ರಿಗೆ ನಾವು ಆತ್ಮೀಯರು. ಅದೇ ರೀತಿಯಾಗಿ ಸಹೋದರರು ಮತ್ತು ಆತ್ಮೀಯರಾದಂಥ ಚಂದು ಅಣ್ಣಾಜಿ ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವರಿಗೆ ತುಂಬ ನಾವು ಅವರಿಗೆ ಧನ್ಯವಾದಗಳೇ ಬರಮಾಡ್ಕೊತೀವಿ. ಅದೇ ರೀತಿಯಾಗಿ ಅಣ್ಣಾಜಿ ಬರುತ್ತಾರೆ, ಅರುಣ್ ಕುಮಾರ್ ಅಣ್ಣಾಜಿ. ಅದೇ ರೀತಿಯಾಗಿ ಕಾರ್ಮಿಕ ಘಟಕದ ಹುಮ್ನಾಬಾದ್ ತಾಲೂಕಿನ ಅಧ್ಯಕ್ಷರಾದಂಥ ಸ್ವಾಮಿದಾಸ್ ರಾಜ್ಗಿಲ್ ಅವರು ಬಂದಿದ್ದಾರೆ, ಅವ್ರಿಗೆ ಆತ್ಮಿಕ ಬರಮಾಡ್ಕೊತೀವಿ. ಇವತ್ತು ಒಂದು ಖುಷಿಯಾದ ದಿವಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಅನ್ಪರ್ಸನೆಂಟ್ ಇವತ್ತೇನು ನಾಗರಾಜ್ ಅಣ್ಣಾಜಿ ಸಿಕ್ಕಾಗ ನಮ್ಗೆ ಭಾಳ ಖುಷಿಯಾದಂತ ಇವತ್ತಿನ. ಯಾಕಂದ್ರೆ ಭಾಳ ಹಿರಿಯರ ಸಮಾಜದೊಳಗ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು, ಅವ್ರ ಸಹಕಾರ ಸಹ ನಮ್ಗೆ ಇರ್ಬೇಕು ಅಂತೇಳಿ ಇವತ್ತು ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಅಣ್ಣಾಜಿ ಅವರು, ನಾಗರಾಜ್ ಮೂರ್ತಿ ಅಣ್ಣಾಜಿ ಅವರ ಒಂದು ಕೈಯಿಂದ, ಅವರ ಹಸ್ತದಿಂದ ಒಂದು ಧ್ವಜವನ್ನು ಬಿಡುಗಡೆ ಮಾಡ್ತೀವಿ. ದಲಿತ ರಕ್ಷಣಾ ಹೋರಾಟ ಸಮಿತಿಗೆ ಜಯವಾಗಲಿ. ದಲಿತ ರಕ್ಷಣಾ ಹೋರಾಟ ಸಮಿತಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಜಯವಾಗಲಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಜಯವಾಗಲಿ. ಹಾಗೂ ಜಗಜೀವನರಾಮ್ ಅವರಿಗೆ ಜಯವಾಗಲಿ. ಚೆನ್ನೈ ಅವರಿಗೆ ಜಯವಾಗಲಿ. ಮಾಧವ್ ಚೆನ್ನೈ ಅವರಿಗೆ ಜಯವಾಗಲಿ. ಇವತ್ತು ದಿವಸ ಬೀದರ್ ನಗರಕ್ಕೆ ನನ್ನನ್ನು ಕರೆಸಿ ಏನಪ್ಪ ಅಂತಂದ್ರೆ ದಲಿತ ಹೋರಾಟ ಸಮಿತಿ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರು ಪ್ರಕಾಶ್ ಹಳಿಕಡ್ ಅವ್ರ ನೇತೃತ್ವದಲ್ಲಿ ಸಂಘಟನೆಯನ್ನು ಓಪನಿಂಗ್ ಮಾಡಿದ್ದಾರೆ. ನಾನು ಸುಮಾರು ಕಡೆ ನಮ್ಮ ದಲಿತ ಚಳವಳಿಗಳು ಕೆಲವೊಂದು ಸಂಘಟನೆಗಳು ನೋಡಿದ್ದೀನಿ. ನಾನು ಸೀಮಿತವಾಗಿ ಅವ್ರ ಜಿಲ್ಲಾಕ್ಕೆ, ಅವ್ರ ನಗರಕ್ಕೆ ಅಷ್ಟೇ ಏನಪ್ಪ ಅಂತಂದ್ರೆ ಸೀಮಿತ ಮಾಡಿ ಇಟ್ಕೊಂಡು ರಾಜ್ಯಾಧ್ಯಕ್ಷ ಅನ್ಕೊಂತ ಹೇಳ್ತಕ್ಕಂಥವ್ರಿಗೆ ಭಾಳ ಮಂದಿಗೆ ನೋಡೀನಿ. ಇವ್ರು ಏನಪ್ಪ ಅಂದ್ರೆ ಪ್ರಕಾಶ್ ಹಳಿಕಡ್, ನಮ್ಮ ವಕೀಲ್ ಸಾಹೇಬರು, ನಮ್ಮ ನೀಲಕಂಠ್ ಬೆಂಡೆ ಅವರು, ಇವರು ಸುಮಾರು ಬೀದರ್, ಗುಲ್ಬರ್ಗ, ಯಾದಗಿರಿ ಜಿಲ್ಲಾದಾಗ ತಾಲೂಕು ಮಟ್ಟದಾಗ ತಲುಪಿಸಿದ್ದಾರೆ. ಇವತ್ತು ನಾನು ರಿಕ್ವೆಸ್ಟ್ ಕಡೆಯಿಂದ ಗುಲ್ಬರ್ಗ ನಗರದಲ್ಲಿ ಒಂದು ಒಳ್ಳೆಯ ಒಂದು ಟೀಮ್, ಒಂದು ಸಂಘಟನೆ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ. ನಮ್ಮ ಗುಲ್ಬರ್ಗನಲ್ಲಿ ಬರುವಂಥ ದಿನಗಳಲ್ಲಿ ರೀಸೆಂಟ್ಲಿ ಆಗಿ ಚಲೋ ಸ್ಟ್ರಾಂಗ್ ಅಲ್ಲಿಂದ ಒಂದು ಸಂಘಟನೆಗೆ ರೆಡಿ ಮಾಡ್ಲಿಕ್ಕೆ ನಾವು ಇವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ ನಮಗೆ ಆಗ ಮಾತಾಡಿ ಒಪ್ಪಿಸ್ಕೊಟ್ಟು ಧನ್ಯವಾದ. ನೋಡ್ರಿ ಅಂದ್ರಿ ಬರ್ರಿ ಈ ಕಡೆ ಬರ್ರಿ ಊಟ ಒಳಗೆ ಎಲ್ಲರಿಗೂ ಗುಲ್ಬರ್ಗ ಒಂದು ಚಲೋ ಟೀಮ್ ಮಾಡ್ಕೊಡ್ತೀನಿ. ಈಗ ಯಾಕಂದ್ರೆ ನಾವು ನೋಡಿವಲ್ಲ, ಖಾಲಿ ರಾಜ್ಯಾಧ್ಯಕ್ಷರ ಅವರು ಊರಾಗೆ ಅಲ್ವ ಆಶೀರ್ವಾದ ಇರ್ಬೇಕು.
ಅದೇ ರೀತಿಯಾಗಿ ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಇವತ್ತು ಏನು ಗುಲ್ಬರ್ಗಲಿಂದ ಆಗಮಿಸಿದರೆ ನಮ್ಮದು ಸೋದರರಾದ ಸಮಾಜದ ಮುಖಂಡರು ಹಾಗೂ ಸಮಾಜದ ಬಗ್ಗೆ ಕಳಕಳಿ ಉಳ್ಳವರಾದಂಥ ನಮ್ಮ ನಾಗರಾಜ್ ಹುಣಗುರ್ತಿ ಅಣ್ಣವರು ಅವರು ಅಮೃತ ಹಸ್ತದಿಂದ ಏನಂದ್ರೆ ದಿನಪತ್ರಿಕೆ ಕೂಡ ಇವತ್ತು ನಾವು ನಮ್ಮ ಸಂಘಟನೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ಕ್ಯಾಲೆಂಡರ್ ದಿನಪತ್ರಿಕೆ ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ ನ್ಯೂಸ್ 24/7. ಧನ್ಯವಾದಗಳು.